ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನಿರ್ಬೋದು ಅಂತ ಗೊತ್ತಾಗಿರುತ್ತೆ ನಿಮಗೆ. ಸೊ ಇವಾಗ ನಮ್ಮತ್ತೆ ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ಏನೇನು ಇಂಗ್ರೀಡಿಯೆಂಟ್ ಹಾಕಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಕೊತ್ತಂಬರಿ, ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಹಾಗೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಇವಾಗ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಸಾಲ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಳ್ತಾರೆ. ಸೊ ಬನ್ನಿ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ಎಲ್ಲ ಥರ ಟಿಪ್ಸು ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಈಗ ಫಸ್ಟು ನೀಟಾಗಿ ಕೊತ್ತಂಬರಿ ಹಾಗೆ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ, ನೋಡೋದಕ್ಕೂ ಲುಕ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಮಾಡ್ಬೋದು. ಸೊ ಇಲ್ಲಿ ಕ್ಯಾರೆಟ್ ತುರ್ಕೊಂಡಿದ್ದಾರೆ, ಕರಿಬೇವು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ಸಾಲ್ಟು. ಸೊ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿದ್ದಾರೆ. ನಾವು ಬ್ರೌನ್ ಸಾಲ್ಟ್ ಯೂಸ್ ಮಾಡೋದು, ಸೊ ಹಾಗಾಗಿ ಬ್ರೌನ್ ಸಾಲ್ಟ್ನ ಆ್ಯಡ್ ಮಾಡಿದ್ದೀವಿ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಆನಿಯನ್ನು. ಸೊ ಈಗ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಸೊ ಅಕ್ಕಿ ಹಿಟ್ಟು ಒಂದು 4 ಕಪ್ನ ಹಾಕ್ಕೊಳ್ತಾ ಇದ್ದಾರೆ. ಸೊ ನಾವು ಮಾಡ್ತಾ ಇರೋದು 5 ಮೆಂಬರ್ಸ್ಗೆ, ಸೊ ಹಂಗಾಗಿ 4 ಕಪ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಗೋಧಿ ಹಿಟ್ಟು ಹೇಗೆ ನೀವು ಮಾಡ್ಕೊಳ್ತಿರೋ, ಒಂದು ಹದ ಮಾಡ್ಕೊಳ್ತಿರೋ ಅದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ವಲ್ಪನೇ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ಆ ಅಕ್ಕಿ ಹಿಟ್ಟಿಗೆ ಎಲ್ಲನೂ ಒಂದು ಹದ ಬರಬೇಕು. ಸೊ ಆ ಕನ್ಸಿಸ್ಟೆನ್ಸಿ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಸೊ ಅದು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಕಲಗಿಸ್ತಾ ಇದ್ದಾರೆ ಅದನ್ನು ನೋಡ್ಕೊಳ್ಳಿ. ಸೊ ಅದೇ ರೀತಿನೇ ನೀವು ಕೂಡ ಮಾಡ್ಬೋದು. ಸೊ ಫೈನಲ್ ಆಗಿ ಇವಾಗ ರೆಡಿ ಆಗಿದೆ. ಸೊ ಈಗ ಮಸಾಲ ಅಕ್ಕಿ ರೊಟ್ಟಿ ಈ ರೀತಿಯಾಗಿದೆ. ಸೊ ಎಲ್ಲ ರೀತಿನೂ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗೆ ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಂತೂ ಇನ್ನೂ ಒಳ್ಳೆಯದು. ರೈಸ್ ಐಟಮ್ ತಿಂದೇ ಇರೋರು ಈ ರೀತಿ ಮಾಡ್ಕೊಂಡು ತಿಂದರೆ ನೀವು ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಇದನ್ನು ಬಿಡೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಮ್ಮತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಚಟ್ನಿನ ರೆಡಿ ಮಾಡಿಕೊಂಡೆ. ಸೊ ಇವಾಗ ನಾವು ಯಾವುದ್ರ ಮೇಲೆ ರೊಟ್ಟಿ ತಡ್ತಾ ಇದ್ದೀವಿ ಅಂದರೆ, ಈಗ ಗೋಧಿ ಹಿಟ್ಟಾಗಿರ್ಬೋದು, ಆಯಿಲ್ದು ಪಾಕೆಟ್ ಆಗಿರ್ಬೋದು, ಅದನ್ನು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆ ಸವರ್ಕೊಂಡು ಈ ರೀತಿ ತಟ್ಟಬೇಕಾಗುತ್ತೆ ರೊಟ್ಟಿನ. ಎಣ್ಣೆ ಕೈಗೆ ಹಚ್ಕೊಂಡು ಇದ್ರ ಮೇಲೆ ತಟ್ಟಬೇಕು, ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ನೀರೆಲ್ಲ ಹತ್ಕೊಂಡ್ರೆ ಅಷ್ಟು ಕೈಗೆ ಹದ ಸಿಗೋದಿಲ್ಲ. ಸೊ ಹಂಗಾಗಿ ಒಬ್ಬಟ್ಟು ಹೇಗೆ ತಟ್ತಿರೋ ಅದೇ ರೀತಿ ಆಯಿಲ್ ಹಾಕ್ಕೊಂಡು ಈ ಅಕ್ಕಿ ರೊಟ್ಟಿನೂ ಕೂಡ ತಟ್ಕೊಳ್ಬೇಕಾಗುತ್ತೆ. ಎಣ್ಣೆಲ್ಲೇ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಬೆಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪಲ್ಯ, ಚಟ್ನಿ ಏನೂ ನೀವು ಇಷ್ಟಪಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ವೀಕ್ಲಿ 1-2 ಟೈಮ್ಸ್ ಆದರೂ ಮಾಡ್ಕೊಂಡು ತಿಂತೀವಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಗಿ ರೊಟ್ಟಿ ಕೂಡ ಮಾಡಿ ತೋರಿಸಿದ್ದೆ. ಸೊ ಅದು ಕೂಡ ಈ ಒಂದು 2 ರೆಸಿಪಿನ ನೀವು ನಿಜವಾಗ್ಲೂ ಮಾಡ್ಕೊತೀನಿ, ತುಂಬಾ ಟೇಸ್ಟ್ ಇರುತ್ತೆ. ಸೊ ನೀವು ನೋಡ್ಬೋದು, ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಇದನ್ನು ನೋಡ್ತಾ ಇದ್ದಂಗೆ ಯಾರು ಮಿಸ್ ಮಾಡದೆ ಟ್ರೈ ಮಾಡದೆ ಇರೋದಿಲ್ಲ, ತುಂಬಾ ಇಷ್ಟಪಡ್ತೀರಾ. ಮಿಸ್ ಮಾಡದೆ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.